ಕೊರೋನಾದಿಂದ ಗುಣಮುಖ ಆಗೋದು ಹೇಗೆ? ನೆಗೆಟಿವ್ ರಿಪೋರ್ಟ್ ಬಂದ ಮೇಲೆ ಏನೇನ್ ಮಾಡಬೇಕು? ಯಾವ ತರ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡಬೇಕಾಗುತ್ತೆ? ಗುಣಮುಖ ಆದ್ಮೇಲೂ ಕೂಡ ಏನಾದ್ರೂ ಸಮಸ್ಯೆ ಕಾಡುತ್ತಾ ಈ ಕೊರೋನಾ ನೆಗೆಟಿವ್ ಬಂದ ಮೇಲೆ? ಅದಕ್ಕೆ ಏನೇನ್ ಮಾಡಬೇಕು? ಹಾಗಾದ್ರೆ ತಜ್ಞರು ನಿಮಗೆ ಸಲಹೆಯನ್ನ ಕೊಡ್ತಾರೆ. ನೀವು ಕೂಡ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕೇಳಬಹುದಾಗುತ್ತೆ. ಕೊರೋನಾ ಬಳಿಕ ಯಾವ ಪಾರ್ಟ್ಗೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ನಮ್ಮ ದೇಹದ ಅಂಗಾಂಗದ ಮೇಲೆ? ನಿಜಕ್ಕೂ ಆಗುತ್ತಾ ಅಥವಾ ಇಲ್ವಾ? ಮೊದಲೇ ಹೆಲ್ತ್ ಏನಾದರೂ ಸಮಸ್ಯೆ ಇದ್ರೆ, ಅನಾರೋಗ್ಯ ಇದ್ರೆ, ಅದು ಕ್ರೋನಿಕ್ ಡಿಸಾರ್ಡರ್ ಏನಾದರೂ ಇದ್ರೆ, ಈ ತರ ಕೊರೋನಾ ಬಂದು ನೆಗೆಟಿವ್ ಬಂದ ಮೇಲೆ ಅಂತಹ ಪಾರ್ಟ್ಗಳಿಗೆ ಏನಾದರೂ ಸಮಸ್ಯೆಗಳು ಆಗತ್ತಾ? ಮೋರೋವರ್ ಈಗ ಕೊರೋನಾ ಪಾಸಿಟಿವ್ ಬಂದು ನೆಗೆಟಿವ್ ಆಗಿ ನಿಧಾನವಾಗಿ ರಿಕವರ್ ಆಗ್ತಾ ಇರ್ತಾರೆ, ಅಂತ ಸಂದರ್ಭದಲ್ಲಿ ಏನಾದರೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತಾ? ಈ ಕಂಪೇರ್ ಮಾಡಿ ನಾವು ನೋಡಿದಾಗ ಮೊದಲನೇ ಅಲೆಯಲ್ಲಿ ಬೇಗ ರಿಕವರ್ ಆಗ್ತಾ ಇದ್ರು, ಸಾವಿನ ಪ್ರಮಾಣ ಕೂಡ ಕಡಿಮೆ ಇತ್ತು. ಅದೇ ಸೆಕೆಂಡ್ ವೇವ್ ಅಲ್ಲಿ ನೋಡಿ, ಎಟ್ ಪ್ರೆಸೆಂಟ್ ಇವಾಗ ನಾವು ನೋಡ್ತಾ ಇರೋದು ಸಾವು ನೋವಿನ ಪ್ರಮಾಣನೂ ಜಾಸ್ತಿ ಆಗ್ತಿದೆ, ಮತ್ತೆ ರಿಕವರ್ ಆಗುವಂತ ಆ ಪೀರಿಯಡ್ ಏನಿದ್ರೆ, ಆ ಕಾಲಾವಕಾಶ ಅದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮೂರನೇ ಅಲೆಯಲ್ಲಿ ಮತ್ತಿನ್ನೇನಾಗುತ್ತೋ ಅಂತ ಆತಂಕ ಇರೋದು. ಈಗ ಗುಣಮುಖ ಆದ ಬಳಿಕನೂ ಕೂಡ ಏನಾದರೂ ಸಮಸ್ಯೆಗಳು ಆಗತ್ತಾ? ಆದ್ರೆ ಯಾವ ಅಂಗಾಂಗಕ್ಕಾಗತ್ತೆ? ಆಸ್ಪತ್ರೆಗೆ ಮತ್ತೆ ಏನಾದರೂ ಹೋಗ್ಬೇಕಾಗತ್ತಾ? ಅಥವಾ ಮನೆಯಲ್ಲೇ ಇದ್ದು ನಾವು ಮನೆ ಮದ್ದನ್ನೇ ಮಾಡ್ಕೊಳ್ಬಹುದಾ? ನಿಮ್ಗೆ ಏನೇನು ಪ್ರಶ್ನೆಗಳಿದೆ ಈ ವಿಚಾರವಾಗಿ ನೀವು ನೇರವಾಗಿ ನಮಗೆ ಕಾಲ್ ಮಾಡ್ಬೋದು. ಇನ್ನೇನು ಕೆಲವೇ ಹೊತ್ತಲ್ಲಿ ನಂಬರ್ ಕೂಡ ನಾವು ಡಿಸ್ಪ್ಲೇ ಮಾಡ್ತೀವಿ. ತಜ್ಞ ವೈದ್ಯರೇ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸೊ ಇವತ್ತಿನ ಕೌನ್ಸಿಲಿಂಗ್ ಅಲ್ಲಿ ನಾವು ಕೊರೋನಾ ನೆಗೆಟಿವ್ ಬಂದ ಮೇಲೆ ಯಾವ ತರ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ನೋಡಿ. ಕೆಲವರು ಚೈನ್ ಸ್ಮೋಕರ್ಸ್ ಇರ್ತಾರೆ, ಕೆಲವರಿಗೆ ಆಲ್ಕೋಹಾಲ್ ಇಲ್ದಲೇ ಇರಕ್ಕೆ ಆಗಲ್ಲ. ಸೊ ಅಂಥವ್ರಿಗೆ ಏನು ಮಾಡಬೇಕು ಅಂತ, ಈಗ ನೆಗೆಟಿವ್ ಬಂದ ಬಳಿಕ ಸಮಸ್ಯೆಗಳು ಆಗಬಹುದಾ? ಗುಣಮುಖ ಆದ್ಮೇಲೆ ಕೆಲವರಿಗೆ ಸಮಸ್ಯೆ ಕಾಣಿಸ್ಕೊಳ್ಬಹುದು, ವೈರಸ್ ದೇಹದಿಂದ ಸಂಪೂರ್ಣವಾಗಿ ಹೋಗೋದಿಲ್ಲ ಅಂತಾರೆ ವೈದ್ಯರು ಹೇಳ್ತಾ ಇರೋದು. ಇವಾಗ ನಿಮ್ಮ ಇಮ್ಯೂನ್ ಪವರ್ ಕಡಿಮೆ ಆದ ತಕ್ಷಣ ಮತ್ತೆ ಆ ವೈರಸ್ ಆಕ್ಟಿವ್ ಆಗುತ್ತೆ ಅಂತ. ಏನು ಸಮಸ್ಯೆ ಆಗ್ಬೋದು? ಎದೆನೋ ಕಾಣಿಸ್ಕೊಳ್ಬಹುದು. ಇದು ಎಲ್ರಿಗೂ ಅಲ್ಲ, ಎಲ್ಲರೂ ಆತಂಕ ಆಗಕ್ಕೆ ಹೋಗಬೇಡಿ. ಕೆಲವರಿಗೆ ಮಾತ್ರ ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಉಸಿರುಗಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು. ಗುಣಮುಖರಾದ್ಮೇಲೂ ಕೂಡ ತೀರಾ ಸುಸ್ತು ನಿಮ್ಮನ್ನ ಕಾಡಬಹುದು, ತೀವ್ರ ಬಳಲಿಕೆ ನಿಮ್ಮನ್ನ ಕಾಡಬಹುದು, ಆಗಾಗ ತಲೆ ಸುತ್ತಾ ಇದೆಯೇನೋ ಅಂತ ಆ ಥರದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ಬಹುದು. ಜ್ವರ ಬರ್ತಿದೆಯೇನೋ, ಮೈಯೆಲ್ಲ ಬಿಸಿ ಬಿಸಿ ಆಗ್ತಿದೆ ಅನ್ನೋ ರೀತಿ ನಿಮಗೆ ಫೀಲಿಂಗ್ ಆಗಬಹುದು. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಆದರೂ ಆಗಬಹುದು. ಕೆಲವರಿಗೆ ಕೆಮ್ಮು ಬಂದರೆ ಅಫ್ಕೋರ್ಸ್ ಅದು ಸ್ವಲ್ಪ ದಿನ ಇದ್ದೇ ಇರುತ್ತೆ, ಕಂಪ್ಲೀಟ್ ಆಗಿ ರಿಕವರ್ ಆಗೋ ತನಕ. ಈ ವೈರಸ್ ಅಟ್ಯಾಕ್ ಆದಮೇಲೆ ಇದು ಆ ಪೀರಿಯಡ್ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ನು ಲಂಗ್ಸ್ ಮೇಲೆ ನೇರವಾಗಿ ಈ ವೈರಸ್ ಅಫೆಕ್ಟ್ ಮಾಡೋದ್ರಿಂದ ಈ ಶ್ವಾಸಕೋಶಗಳಿಗೂ ಕೂಡ ಹಾನಿಯಾಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಇಲ್ಲಿ ಸ್ಮೋಕರ್ಸ್ ಏನಿರ್ತಾರೆ, ಧೂಮಪಾನ ಯಾರು ಮಾಡ್ತಾ ಇರ್ತಾರೆ, ಮೊದಲೇ ಲಂಗ್ಸ್ ಅವ್ರಿಗೆ ಎಫೆಕ್ಟ್ ಆಗಿರುತ್ತೆ. ಹಾಗಾಗಿ ಈ ತರ ಕೊರೋನಾ ಅವ್ರ ಮೇಲೆ ಅಟ್ಯಾಕ್ ಆದ್ಮೇಲೆ, ನೆಗೆಟಿವ್ ಬಂದ ಮೇಲೆ ಇನ್ ಫ್ಯೂಚರ್ ಏನಾದರೂ ಅವ್ರ ಲಂಗ್ಸ್ ಮೇಲೆ ಪ್ರಾಬ್ಲಮ್ ಆಗುತ್ತಾ, ಏನು ಎತ್ತಾ, ಕಂಪ್ಲೀಟ್ ಮಾಹಿತಿಯನ್ನ ಡಾಕ್ಟರೇ ನಿಮಗೆ ಕೊಡ್ತಾರೆ. ಏನ್ ಮಾಡ್ಬೇಕು ಹಂಗಾದ್ರೆ? ಕೊರೋನಾ ನೆಗೆಟಿವ್ ಬಂದ ಮೇಲೆ ಡಾಕ್ಟರ್ ಹತ್ರ ನೀವು ನಿರಂತರ ಸಂಪರ್ಕದಲ್ಲಿರೋದು ಬೆಟರ್. ಏನಾದರೂ ಆರೋಗ್ಯ ಸಮಸ್ಯೆ ಆದಾಗ ಪದೇ ಪದೇ ಇನ್ಫಾರ್ಮೇಶನ್ ಕೇಳ್ತಾ ಇರೋದು ಬೆಟರ್. ಉಪ್ಪು ಮತ್ತೆ ಅರಿಶಿನ ನೀರಿನಿಂದ ಗಂಟಲನ್ನ ಆಗಾಗ ಸ್ವಚ್ಛ ಮಾಡ್ತಾ ಇರಿ. ಆಗ್ಲೂ ಕಡಿಮೆ ಆಗದೇ ಇದ್ರೆ ನೀವು ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೋದು ಬೆಟರ್. ಆಗಾಗ ಸ್ಟೀಮ್ ತೆಗೆದುಕೊಳ್ತಾ ಇದ್ರೆ ಆರೋಗ್ಯಕ್ಕೆ ಅದು ಉತ್ತಮವಾಗಿರುತ್ತೆ. ಆರಂಭದಲ್ಲಿ ಸ್ವಲ್ಪ ವ್ಯಾಯಾಮ ಮಾಡಿ, ಯಾಕಂದ್ರೆ ಇವಾಗ ಸುಸ್ತಾಗ್ತಾ ಇರುತ್ತೆ ತುಂಬಾ ಜನಕ್ಕೆ. ಈಗ ಅವರೆಲ್ಲ ಹೇಳ್ತಿರೋದು ಈ ಸೆಕೆಂಡ್ ವೇವ್ ಎಸ್ಪೆಷಲಿ ಪಾಸಿಟಿವ್ ಬಂದು ಹೋದ್ಮೇಲೆ ವಿಪರೀತ ಸುಸ್ತಾಗ್ತಾ ಇದೆ. ಸೊ ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ ನಾವು ಯಾವತ್ತೂ ನೋಡೇ ಇರಲಿಲ್ಲ ಈ ತರ ಸುಸ್ತು, ಅಷ್ಟರ ಮಟ್ಟಿಗೆ ನಮಗೆ ಸುಸ್ತಾಗ್ತಿದೆ ಅಂತೆಲ್ಲ ಹೇಳ್ತಾ ಇದಾರಲ್ಲ. ಹಾಗಾಗಿ ಸಡನ್ ಆಗಿ ನಿಮಗೆ ವ್ಯಾಯಾಮ ಮಾಡೋದು ಕಷ್ಟ ಆಗ್ಬೋದು. ಹಾಗಾಗಿ ದಿನಕ್ಕೆ 5 ನಿಮಿಷದಿಂದ ಸ್ಟಾರ್ಟ್ ಮಾಡಿ, 10 ನಿಮಿಷಕ್ಕೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಆಮೇಲೆ 15 ನಿಮಿಷ ಮಾಡಿ. ಸೊ ಇದೇ ತರ ನಿಮ್ಗೆ ಎಷ್ಟು ಆಗುತ್ತೆ, ನಿಮ್ಮ ಕೆಪಾಸಿಟಿ ಎಷ್ಟಿದೆ, ನಿಮ್ಮ ದೇಹ ಎಷ್ಟು ತನಕ ತಡ್ಕೊಳ್ಳುತ್ತಾ ಹೋಗುತ್ತೆ, ಸೊ ಅಲ್ಲಿ ತನಕ ನೀವು ವ್ಯಾಯಾಮನ ಮಾಡ್ತಾ ಹೋಗಿ. ಧ್ಯಾನ ಮಾಡಿ, ಯಾಕಂದ್ರೆ ತುಂಬಾ ಜನ ಈಗ ಮನೇಲೇ ಇರೋದ್ರಿಂದ ಐಸೋಲೇಟ್ ಆಗ್ಬೇಕಾಗುತ್ತೆ, ಏನೇನೋ ಯೋಚನೆಗಳು ಬರ್ತಾ ಹೋಗುತ್ತೆ. ಮೈಂಡ್ ಡೈವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಒಂದಿಷ್ಟು ಕ್ರಿಯೇಟಿವ್ ವರ್ಕ್ಗಳನ್ನ ಮಾಡಿ. ಅದು ನನಗೆ ಬರೋದಿಲ್ಲ ಅಂತಂದ್ರೆ ನೀವು ಧ್ಯಾನ ಮಾಡೋದು ಬೆಟರ್. ಯಾವುದಾದ್ರೂ ಒಂದು ಕೆಲಸವನ್ನ ನೀವು ಮಾಡ್ತಾ ಇರಿ, ಅವಾಗ ನಿಮ್ಮ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ, ಅಂದ್ರೆ ಕೆಲಸದ ಮೇಲೆ ನಿಗಾ ಹೋಗುತ್ತೆ. ಅವಾಗ ಹೆಲ್ತ್ ಮೇಲೆ ಅಷ್ಟೊಂದು ನೀವು ಏನೇನೋ ನೆಗೆಟಿವ್ ಯೋಚನೆ ಮಾಡೋದನ್ನ ಬಿಟ್ಬಿಡ್ತೀರಾ. ಮತ್ತೆ ಈ ಧೂಮಪಾನ ಚಟ, ಅಂದ್ರೆ ಚೈನ್ ಸ್ಮೋಕರ್ಸ್ ಎಲ್ಲ ಯಾರಿರ್ತಾರೆ ಅದನ್ನ
ಅವಾಯ್ಡ್ ಮಾಡೋದು ಬೆಟರ್. ಅದರ್ವೈಸ್ ಮೊದಲೇ ಲಂಗ್ಸ್ ಮೇಲೆ ಈ ವೈರಸ್ ಅಫೆಕ್ಟ್ ಮಾಡಿರೋದ್ರಿಂದ ಮತ್ತಿನ್ನೇನಾದ್ರೂ ಕಾಂಪ್ಲಿಕೇಶನ್ ಆಗುವಂತ ಚಾನ್ಸಸ್ ಇರುತ್ತೆ. ನೀರಿಗೆ ಜೇನುತುಪ್ಪ ಮತ್ತೆ ನಿಂಬೆ ಹಣ್ಣು ರಸವನ್ನ ಹಿಂಡ್ಕೊಂಡು ಕುಡಿದ್ರೆ ಒಳ್ಳೇದಾಗುತ್ತೆ. ನೀವು ಉಪ್ಪು ನೀರಲ್ಲಿ ಆಗಾಗ ಗಂಟ್ಲನ್ನ ಸ್ವಚ್ಛ ಮಾಡ್ಕೊಳ್ತಾ ಇರಿ. ಈ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ತಜ್ಞ ವೈದ್ಯರಾಗಿರುವಂತ ಡಾಕ್ಟರ್ ಅರುಣಾ ಕಾಮಿನಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಫೈನ್ ಡಾಕ್ಟರ್, ಈಗ ಕೊರೋನಾ ಬಂದ ಮೇಲೆ ನೆಗೆಟಿವ್ ಬಂದ ಮೇಲೂ ಕೂಡ ತುಂಬಾ ಜನಕ್ಕೆ ಒಂದು ಆತಂಕ ಇರುತ್ತೆ. ನಾನು ಒಂದೊಂದೇ ಕ್ಲಾರಿಫಿಕೇಶನ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಈಗ ಕಂಪೇರ್ ಮಾಡಿ ನೋಡಿದಾಗ ಫಸ್ಟ್ ವೇವ್ ಅಲ್ಲಿ ಇಷ್ಟೊಂದು ಕಾಲಾವಕಾಶ ಏನಿತ್ತು ರಿಕವರ್ ಆಗೋದು ಇಷ್ಟೊಂದಿರಲಿಲ್ಲ. ಆಲ್ಮೋಸ್ಟ್ 1 ವೀಕ್ ಹೋಗ್ಲಿ 14 ಡೇಸ್ ಒಳಗೆ ರಿಕವರ್ ಆಗ್ತಿದ್ರು. ಬಟ್ ಸೆಕೆಂಡ್ ವೇವ್ ಅಲ್ಲಿ ಆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತಿದೆ, ಡಿಲೇ ಆಗ್ತಿದೆ ರಿಕವರ್ ಆಗೋದಕ್ಕೆ. ಇದು ಯಾವ ಕಾರಣಕ್ಕೋಸ್ಕರ ಡಾಕ್ಟರ್? ಕೊರೋನಾ ಫಸ್ಟ್ ವೇವ್ಗೆ ಮತ್ತೆ ಸೆಕೆಂಡ್ ವೇವ್ಗೆ ನಾವು ಬಹಳ ಡಿಫ್ರೆನ್ಸ್ ನೋಡ್ತಾ ಇದೀವಿ. ಫಸ್ಟ್ ವೇವ್ ಅಲ್ಲಿ ಕೊರೋನಾ ಬರ್ತಾ ಇತ್ತು, ಬಟ್ ಸ್ಲೋ ಆಗಿ ಬರ್ತಾ ಇತ್ತು. ಆಮೇಲೆ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್ ಇತ್ತು. ಆದ್ರೆ ಈಗ ನಾವು ನೋಡ್ತಿರೋಂತ ಕೊರೋನಾ ಈ ಅಲೆಯಲ್ಲಿ ಒಬ್ಬರಿಗೆ ಬಂದ್ರೆ ಪೂರಾ ಫ್ಯಾಮಿಲಿಯಲ್ಲಿ 5 ಜನ ಇರಲಿ 4 ಜನ ಇರಲಿ ಎಲ್ಲರೂ ಪಾಸಿಟಿವ್ ಆಗ್ತಾ ಇದ್ದಾರೆ. ಬಹಳ ಫಾಸ್ಟ್ ಇದೆ ಇನ್ಫೆಕ್ಟಿವಿಟಿ. ಆಮೇಲೆ ಡಬ್ಲಿಂಗ್ ಆಫ್ ದ ಕೇಸಸ್ ನೋಡ್ತಾ ಇದೀವಲ್ಲ ನಾವು, 1 ವಾರಕ್ಕೆ ಡಬಲ್ ಆಗೋದು, 10 ದಿನಕ್ಕೆ ಡಬಲ್ ಆಗೋದು ನೋಡ್ತಾ ಇದ್ರೆ ಈ ಬಾರಿ ಬಂದಿರುವಂತ ಈ ಕೊರೋನಾ ವೈರಸ್ ಲಾಸ್ಟ್ ಟೈಮ್ ಬರುವಂತ ವೈರಸ್ಗೆ ಸ್ವಲ್ಪ ಮಾರ್ಪಿದೆ ಅನ್ಸುತ್ತೆ. ಅಂದ್ರೆ ಇದು ಮ್ಯೂಟೇಟ್ ಆಗಿದೆ ಅಂತ. ಅಂದ್ರೆ ನಮ್ಗೆ ಹಳೆ ಕೊರೋನಾನು ಬರ್ತಾ ಇದೆ ಕೆಲವ್ರಿಗೆ, ಬಟ್ ಅದ್ರ ಜೊತೆ ಈಗ ಡಬಲ್ ಮ್ಯೂಟೆಂಟ್ ವೆರೈಟಿ ಆಗ್ಲಿ, ಸೌತ್ ಆಫ್ರಿಕನ್ ವೆರೈಟಿ ಆಗ್ಲಿ, ಈಗ ಆಂಧ್ರದಲ್ಲಿ ಒಂದು ವೆರೈಟಿ ಬರ್ತಾ ಇದೆ. ಆಲ್ ದಿಸ್ ಡಿಫ್ರೆಂಟ್ ವೆರೈಟೀಸ್ ಎಷ್ಟೊಂದು ಮ್ಯೂಟೇಷನ್ಸ್ ಆಗಿದೆ, ಅದೇ ರೂಪಾಂತರಗೊಂಡು ಬಂದಿರೋದು. ಆದ್ರಿಂದ ಈಗ ನಮ್ಗೆ ಯಾವ್ದು ಸಿವಿಯರ್ ಆಗುತ್ತೆ, ಯಾವ್ದು ಕಮ್ಮಿ ಪ್ರಮಾಣದಲ್ಲಿ ಬಂದು ಹೋಗುತ್ತೆ, ಯಾವ್ದ್ರಿಂದ ಪೇಷಂಟ್ ಹೊರಗೆ ಬರ್ತಾರೆ, ಯಾವ್ದು ICU ಕರ್ಕೊಂಡು ಹೋಗುತ್ತೆ, ಯಾವ್ದು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಇದರಿಂದ ಅನ್ನೋದು ಯಾರು ನಾವು ಡಾಕ್ಟರ್ಸ್ ಆಗಿ ಇಷ್ಟು ದಿನದಿಂದ ನಾವು ಕೊರೋನಾದಲ್ಲಿ ಕೆಲಸ ಮಾಡ್ತಾ 1 ವರ್ಷ ಆಯ್ತು ಈಗ ನಾವು ಕೆಲಸ ಮಾಡ್ಲಿಕ್ಕೆ. ಕೊರೋನಾ ಪೇಷಂಟ್ಸ್ ಜೊತೆ ICU ಅಲ್ಲಿ ಮಾಡಿದೀವಿ, ಹೊರಗಡೆ ಮಾಡಿದೀವಿ, ಔಟ್ ಪೇಷಂಟ್ ಅಲ್ಲಿ ಮಾಡಿದೀವಿ. ಬಟ್ ಈಗ ನಮಗೆ ಒಂಥರ ಯಾರನ್ನ ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ. ಸೊ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ಲೈಟ್ ಆಗಿ ತಗೋಬೇಡ್ರಿ. ಕೊರೋನಾ ಬಹಳ ಸಿವಿಯರ್ ಆಗಿ ಹರಡ್ತಾ ಇದೆ ಅಂಡ್ ಬಹಳ ಜನ ಇದಕ್ಕೆ ಪ್ರಾಣ ಕಳೆದುಕೊಳ್ತಾ ಇದಾರೆ. ಒಂದ್ ವೇಳೆ ಅವರು ICU ಹೋಗಿ ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹೊರಗ್ ಬಂದ್ಮೇಲೆ ಇನ್ನೂ ಅವ್ರಿಗೆ ಬಹಳ ಕಾಂಪ್ಲಿಕೇಶನ್ಸ್ ನಾವು ನೋಡ್ತಾ ಇದೀವಿ. ಈಗ ಯಾರು ನಾನು ಗುಣಮುಖ ಆಗ್ಬಿಟ್ಟೆ, ನಾನು ಹೊರಗ್ ಬಂದಿದ್ದೀನಿ, ಆರೋಗ್ಯವಾಗಿದ್ದೀನಿ, ಹೆಲ್ತಿ ಆಗಿದ್ದೀನಿ ಅಂತ ಹೇಳೋರು ಬಹಳ ಕಮ್ಮಿ ಕಾಣ್ತಾ ಇದಾರೆ ನಮ್ಗೆ. ಐ ಥಿಂಕ್ ಮ್ಯೂಟೇಷನ್ಸ್ ಆಗ್ತಾ ಇದೆ. ಅದು ರೂಪ ಒಂದು ಮ್ಯೂಟೆಂಟ್ ಆಗಿ ಹೊರಗ್ ಬಂದು ಹೊಸ ರೂಪದಲ್ಲಿ ಬಂದು ಹೊಸ ಒಂದು ಕಷ್ಟಗಳು ಕೊಡ್ತಾ ಇದೆ ನಮ್ಗೆ. ಡಾಕ್ಟರ್, ಈಗ ಈ ಧೂಮಪಾನ ಅಂದ್ರೆ ಸ್ಮೋಕರ್ಸ್ ಇರ್ಬೋದು, ಮತ್ತೆ ಡೈಲಿ ಆಲ್ಕೋಹಾಲ್ ತಗೊಳ್ಳೋದು ಕೆಲವ್ರಿಗೊಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಜಾಸ್ತಿ ಅಲ್ದಿದ್ರು ಕೂಡ ಸ್ವಲ್ಪನಾದ್ರೂ ಈಗ ನಾವು ಕುಡಿತಾ ಇರ್ಬೇಕು, ಇಲ್ಲಾಂದ್ರೆ ನಮ್ಗೆ ಆಗೋದಿಲ್ಲ ಅನ್ನೋ ತರ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಅಡಿಕ್ಷನ್ ಇಂದ ಎಷ್ಟು ಜನ ಪ್ರಾಣ ಬಿಟ್ಟಿದ್ರು ಲಾಕ್ಡೌನ್ ಆದಂತ ಟೈಮ್ ನಲ್ಲಿ ಅಂತ. ಅವ್ರಿಗೀಗ ಕೊರೋನಾ ಪಾಸಿಟಿವ್ ಬಂದಿರುತ್ತೆ, ಅದನ್ನ ಬಿಟ್ಟಿರಕ್ ಆಗಲ್ಲ. ಈಗ ನೆಗೆಟಿವ್ ಬಂದ ಮೇಲೇನು ಅವ್ರೇನಾದ್ರೂ ಈ ತರ ಧೂಮಪಾನ ಮಾಡೋದು ಅಥವಾ ಮದ್ಯಪಾನ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆಗಳಾಗತ್ತಾ ಆರ್ಗನ್ಸ್ ಮೇಲೆ, ಅಂಗಾಂಗಗಳ ಮೇಲೆ? ಈಗ ನಾವು ನೋಡಿದ್ದೇನೆಂದ್ರೆ ಲಾಸ್ಟ್ ಟೈಮ್ ಅಲೆಯಲ್ಲಿ ಈ ಟೈಮ್ ಯಾವ ಪೇಷಂಟ್ಗಳು ಚೆನ್ನಾಗಿ ಹೊರಗೆ ಬಂದಿದ್ದಾರೆ ಅಂದ್ರೆ ಅವರೆಲ್ಲ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರೋರು. ಅಂದ್ರೆ ಇಮ್ಯುನಿಟಿ ಅನ್ನೋದು ಅವರ ಒಳಗಡೆ ಇರೋ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಯಾರಲ್ಲಿ ಚೆನ್ನಾಗಿರುತ್ತೋ ಅವರು ಸ್ವಲ್ಪ ಬಹಳ ಪ್ರಾಬ್ಲಮ್ ಆಗ್ದಂಗೆ ಹೊರಗೆ ಬಂದಿದ್ದಾರೆ. ಅಂದ್ರೆ ನಾವು ಡಾಕ್ಟರ್ಸ್ ಕೊಟ್ಟಂತ ಟ್ರೀಟ್ಮೆಂಟ್ಗೆ ಗುಣಮುಖರಾಗಿ ಬಂದಿರೋರು ಅವರಲ್ಲಿರೋ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗಾಗಲೇ ನಾವು ನಮ್ಮ ಶರೀರನ ಎಲ್ಲಾ ತರ ಹಾನಿ ಮಾಡಿಕೊಂಡು, ಅಂದ್ರೆ ಧೂಮಪಾನ ಆಗ್ಲಿ, ಆಲ್ಕೋಹಾಲ್ ಆಗ್ಲಿ, ಬೇರೆ ಯಾವ್ದಾದ್ರು ಆಗ್ಲಿ, ಅಂದ್ರೆ ಒಂದು ಒಬೇಸಿಟಿ ಆಗ್ಲಿ ಅಥವಾ ಒಂದು ಶುಗರ್ ಆಗ್ಲಿ, ಒಂದು BP ಆಗ್ಲಿ, ಯಾವ್ದಾನು ಬಂದವ್ಗೆ ನಮ್ಮ ಶರೀರ ಸ್ವಲ್ಪ ವೀಕ್ ಆಗುತ್ತೆ. ಆ ರೋಗದಿಂದ ಹೋರಾಡುವಂತ ಶಕ್ತಿ ನಮ್ಮಲ್ಲಿ ಕಮ್ಮಿ ಆಗುತ್ತೆ ಆಗ್ಲೇ. ಹೌದಲ್ವಾ? ಸೊ ಈಗ ನಾವು ಒಂದ್ಸತಿ ಪೆಟ್ಟು ಬಿದ್ದಿದೀವಿ, ಒಂದು ರೋಗ ಬಂದಿದೆ, ಏನೋ ಹೊರಗೆ ಬಂದಿದೀವಿ ಚೆನ್ನಾಗಾಗಿ. ಈಗ ನಾವೇನ್ ಮಾಡ್ಬೇಕು? ಆಯ್ತು, ನನ್ನ ಶರೀರವನ್ನ, ನನ್ನ ಬಾಡಿಯನ್ನ ನಾನು ಇನ್ನು ಮತ್ತೆ ಹೆಲ್ತಿಯಾಗಿ ಹೇಗೆ ಇಟ್ಕೋಬೇಕಂತ ಆಲೋಚನೆ ಮಾಡ್ಬೇಕು ಹೊರತು, ಇಲ್ಲ ನಾನು ಮೊದಲ ತರನೇ ಇರ್ತೀನಿ, ನಾನು ಮೊದಲು ಏನೇನೋ ಚಟುವಟಿಕೆಗಳು ಮಾಡ್ತಾ ಇದ್ದೆ, ಏನೇನು ಆಲ್ಕೋಹಾಲ್ ಅಥವಾ ಅಂತ ಯಾವ್ದಾನ ಒಂದು ಇದಿದೆ, ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ, ನನ್ನ ದೇಹಕ್ಕೆ ವಿಷ ಕೊಡ್ತಾನೆ ಇರ್ತೀನಿ, ಬಟ್ ನನ್ನ ದೇಹ ಮತ್ತೆ ಆರೋಗ್ಯವಾಗಿ ಇರಬೇಕು ಅನ್ನೋದು ಬಹಳ
ನನ್ನ ಪ್ರಕಾರ ಅತಿ ಆಸೆ ಆಗುತ್ತೆ ಅನ್ಸುತ್ತೆ ಈ ಕಾಲದಲ್ಲಿ. ಎಷ್ಟೇ ಆರೋಗ್ಯವಂತರಾಗಿದ್ದಕ್ಕೆ ನಮ್ಮ ಆರೋಗ್ಯ ಕಾಪಾಡ್ಕೊಂಬವ್ರಿಗೆ ಈ ರೋಗ ಬಂದು ಎಷ್ಟೊಂದು ಪ್ರಾಬ್ಲಮ್ ಮಾಡ್ತಾ ಇರುವಾಗೆ ನಮ್ಮ ದೇಹದ ಬೆಲೆ ನಮಗೆ ಒಂದು ಗೌರವ ಮರ್ಯಾದೆ ಇಲ್ಲದವ್ರಿಗೆ ನಾವು ಇನ್ನೇನ್ ಹೇಳ್ಬೇಕು ಹೇಳಿ. ಸೊ ಎಲ್ಲರೂ ಪ್ಲೀಸ್ ಒಂದ್ಸತಿ ನೀವು ಕೊರೋನಾದಿಂದ ಹೊರಗೆ ಬಂದ ಮೇಲೆ ದೇವರು ನಿಮಗೆ ಒಂದು ಆಯುಷ್ ಕೊಟ್ಟಿದ್ದಾನೆ ಅಂತ ಅದನ್ನ ಒಂದು ನೀವು ಸ್ವೀಕಾರ ಮಾಡ್ಕೊಂಡು ಆ ಬ್ಲೆಸ್ಸಿಂಗ್ಸ್ ಪ್ಲೀಸ್ ನಿಮ್ಮ ಆರೋಗ್ಯವನ್ನ ನಿಮ್ಮ ಶರೀರವನ್ನು ಕಾಪಾಡ್ಕೊಳ್ಳಿ. ಯಾವ್ದಾದ್ರು ಮಿತಿಯಲ್ಲಿ ಇರ್ಬೇಕು, ಅತಿ ಆದ್ರೆ ಯಾವ್ದಾದ್ರು ಪ್ರಾಬ್ಲಮ್, ಆದ್ರಿಂದ ಮಿತಿಯಲ್ಲಿ ಮಾಡ್ಕೋಬಹುದು. ಬಟ್ ಪರ್ಟಿಕ್ಯುಲರ್ಲಿ ಸ್ಮೋಕಿಂಗ್ ಐ ಥಿಂಕ್ ಇಸ್ ವೆರಿ ಇಂಜುರಿಯಸ್. ಯಾಕಂದ್ರೆ ಕೊರೋನಾ ಈಸ್ ಅ ಡಿಸೀಸ್ ವಿಚ್ ಅಫೆಕ್ಟ್ಸ್ ಮೇನ್ಲಿ ದ ಲಂಗ್ಸ್ ಫಸ್ಟ್. ಲಂಗ್ ಮೂಲಕ ಹೋಗಿ ಬೇರೆ ಕಡೆ ಅದು ಪ್ರಾಬ್ಲಮ್ ಮಾಡ್ತಾ ಇದೆ. ಸೊ ಫಸ್ಟ್ ಅಲ್ಲೇ ನಮ್ಮ ಲಂಗ್ಸ್ ನಾವು ಆಗ್ಲೇ ಡ್ಯಾಮೇಜ್ ಮಾಡ್ಕೊಂಡು ಇಟ್ಕೊಂಡು ನಾವು ಚೆನ್ನಾಗ್ ಆಗ್ಬೇಕಂತ ಹೇಗೆ ಕೇಳ್ಬೇಕು ಅದನ್ನ, ಹೌದಲ್ವಾ? ಫೈನ್ ಡಾಕ್ಟರ್, ಈಗ ತುಂಬಾ ಜನ ಈ ಸೆಕೆಂಡ್ ವೇರಿಯಂಟ್ ಅಂದ್ರೆ ಈ ಮ್ಯೂಟೆಂಟ್ ರೂಪಾಂತರ ವೈರಸ್ ಬಂದ್ಮೇಲೆ ಸೆಕೆಂಡ್ ವೇವ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರೋದು ಸುಸ್ತು ಜಾಸ್ತಿ ಆಗ್ತಾ ಇದೆ, ಮತ್ತೆ ಎದೆ ನೋವು ಅಥವಾ ಉಸಿರಾಟ ಸಮಸ್ಯೆ. ಕೆಲವರಿಗೆ ನೋಡಿ ಈ ಟೆನ್ಷನ್ಗೆ ಅಥವಾ ಅಯ್ಯೋ ಕೊರೋನಾ ಬಂದ್ಬಿಡ್ತಾ ಅಂತ ಒಂದು ಆಂಗ್ಸೈಟಿಲೆ ಅಥವಾ ಪ್ಯಾನಿಕ್ ಆದಾಗ ಇಂಥದ್ದಾಗುತ್ತೆ. ಈಗ ನೆಗೆಟಿವ್ ಬಂದ್ಮೇಲೂ ಸ್ವಲ್ಪ ಲೈಟಾಗಿ ಸುಸ್ತಾದ್ರೂ ಮತ್ತೇನೋ ನನಗೆ ಆಗ್ತಿದೆ ಅಂತ ಈ ಹೆದರ್ಕೊಂಡೇ ಬಹುಶಃ ಆ ಸಿಂಪ್ಟಮ್ಸ್ ನನಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋರು ಜಾಸ್ತಿ ಆಗ್ತಾರೆ ಅನ್ಸುತ್ತೆ. ಕರೆಕ್ಟಾಗಿ ಇದನ್ನ ಹೆಂಗೆ ಬೈಫರ್ಗೇಟ್ ಮಾಡಬೇಕು? ಡಿಫ್ರೆನ್ಸ್ ಏನಿರುತ್ತೆ ಆಕ್ಚುಯಲ್ ಸಿಂಪ್ಟಮ್ಸ್ಗೂ ಈ ಹೆದರ್ಕೊಳ್ತಾರಲ್ಲ ಅದಕ್ಕೂ? ಆಕ್ಚುಲಿ ಫಸ್ಟ್ ಅಲ್ಲಿ ನಾವು ಕೊರೋನಾ ಸ್ಟಾರ್ಟ್ ಆದವಾಗೆ ಬಹಳ ಜನಕ್ಕೆ ರೊಟೀನ್ ಆಗಿ ನಮಗೆ ಸ್ವಲ್ಪ ಡಾಕ್ಟರ್ಸ್ಗೆ ಇದೆಲ್ಲ ಗೊತ್ತಿತ್ತು, ಆದ್ರೆ ಜನರಲ್ ಪಾಪ್ಯುಲೇಷನ್ಗೆ ಇಷ್ಟೊಂದು ಐಡಿಯಾ ಇದ್ದಿಲ್ಲ. ಬಹಳ ಜನ ನಮಗೆ ಕೊರೋನಾ ಬರೋದಿಲ್ಲ, ನಾವು ಬಹಳ ಗಟ್ಟಿಯಾಗಿದ್ದೀವಿ, ನಾವು ಹಳ್ಳಿಯಲ್ಲಿ ಇದ್ದೀವಿ, ನಾವು AC ಅಲ್ಲಿ ಇಲ್ಲ, ಹೀಗೆ ತಪ್ಪು ಕಲ್ಪನೆಗಳು ಬಹಳ ಇದ್ವು. ನಮಗ್ ಬರೋದಿಲ್ಲ, ಬರೀ AC ಅಲ್ಲಿ ಇದ್ದವ್ರಿಗೆ, ಶುಗರ್ ಇದ್ದವ್ರಿಗೆ, BP ಇದ್ದವ್ರಿಗೆ ಬರುತ್ತೆ. ನಮ್ಮ ಹಳ್ಳಿಯಲ್ಲಿ ಕೇಳ್ಬೇಕು ನೀವು, ನಿಮಗೆ ಬರುತ್ತೆ AC ಅಲ್ಲಿ ಇರೋರು ನಮ್ ಬರಲ್ಲ ಅಂತ ಇದ್ರು. ಬಟ್ ಈಗ ಹಳ್ಳಿತನೂ ಹೋಗಿದೆ ಈಗ ಇದು ಕರೋನಾ ಅನ್ನೋದು. ಈಗ ಏನಾಗಿದೆ ಅಂದ್ರೆ ಕರೋನಾ ಬಗ್ಗೆ ಈಗ್ಲೂ ಸಹ ಬಹಳ ಜನ ಅನ್ಕೊಳ್ತಾರೆ ಈ ICU ಹೋದ್ರೆ ನಾವು ಬೇರೆಯವ್ರು ಸಾಯೋದ್ ನೋಡೇ ನಮ್ಮವ್ರು ಸತ್ತಿದ್ದಾರೆ ಹೊರತು ನಮ್ಮವ್ರಿಗೆ ಏನು ಪ್ರಾಬ್ಲಮ್ ಇದ್ದಿಲ್ಲ, ನಡ್ಕೊಂಡು ಹೋಗಿದ್ದಾರೆ ಅಂತಾರೆ. ಆದ್ರೆ ನಾವು ಡಾಕ್ಟರ್ಸ್ ನೋಡ್ತಾ ಇರೋದು ಈವನ್ ಆಕ್ಸಿಜನ್ ಸ್ಯಾಚುರೇಷನ್ 40%, 50%, 60% ಕಮ್ಮಿ ತೋರಿಸ್ತಾ ಇರುತ್ತೆ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ. ಬಟ್ ಬಂದು ಚೆನ್ನಾಗಿ ನಮ್ ಕ್ಲಿನಿಕ್ ಅಲ್ಲಿ ಬಂದು ಕೂತ್ಕೊಳ್ತಾರೆ, ಏನಿಲ್ಲ ಮೇಡಮ್ ನನ್ಗೆ ಸ್ವಲ್ಪ ಆಯಾಸ ಆಗ್ತಾ ಇದೆ. ನೋಡಿದ್ರೆ ಸ್ಯಾಚುರೇಷನ್ 40-50 ಇರುತ್ತೆ. ಹ್ಯಾಪಿ ಹೈಪಾಕ್ಸಿಯಾ ಅಂತೀವಲ್ವಾ ಅದು. ಸೊ ಬಹಳ ಜನಕ್ಕೆ ಇದ್ರದ್ದು ಸೀರಿಯಸ್ ಗೊತ್ತಿಲ್ಲ. ಏನ್ ಅನ್ಕೊಳ್ತಾರೆ ಕೆಲವರು, ನಮ್ಗೆ ICUಗೆ ಹಾಕ್ಬೇಡ್ರಿ, ನಮ್ಮನ್ನ ಅಡ್ಮಿಟ್ ಮಾಡ್ಬೇಡ್ರಿ, ಅಲ್ಲಿ ಬೇರೆಯವ್ರನ್ನ ನೋಡ್ಬಿಟ್ಟು ಭಯಕ್ಕೆ ನಮ್ಮವ್ರು ಸತ್ತೋಗ್ಬಿಡ್ತಾರೆ ಅಂತ. ಅದು ಒಂದು ಕಾರಣ ಇರ್ಬೋದು, ಒಂದು ಕಾರಣ ನಮ್ಮಲ್ಲಿ ಆಂಗ್ಸೈಟಿ ಜಾಸ್ತಿ ಮಾಡ್ಲಿಕ್ಕೆ. ಬಟ್ ಪ್ರಾಣ ತಗೊಳ್ಳುವಂತ ಕಾರಣ ಮಾತ್ರ ನಮ್ಮ ಭಯ ಅಥವಾ ಆಂಗ್ಸೈಟಿ ಇರೋದಿಲ್ಲ. ಅದರಿಂದ ಭಯ ಬೀಳ್ಬೇಡ್ರಿ. ಫಸ್ಟ್ ಒಂದು ರೋಗ ಕೊರೋನಾ ಏನಿದೆ ಅದು ಎಲ್ಲರ ತರ ಅದು ಒಂದು ಶ್ವಾಸಕೋಶದ ಒಂದು ರೆಸ್ಪಿರೇಟರಿ ಡಿಸೀಸ್. ತುಂಬಾ ಪೇಷಂಟ್ಸ್ ನೋಡಿರ್ತೀರಾ ಡಾಕ್ಟರ್, ಅಂದ್ರೆ ಯಾವ ತರ ಮಾನಸಿಕವಾಗಿ ಧೈರ್ಯ ತಗೋಬೇಕು, ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ಅಂತ ನಿಮ್ಮ ಹತ್ರ ನಾನು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಪಬ್ಲಿಕ್ ಕಾಲರ್, ಮಾತಾಡ್ಸ್ಬೋಣ. ಚನ್ನಬಸವ ಅಂತ ಕಾಲರ್. ಚನ್ನಬಸವ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ಮೇಡಮ್, ನಮ್ಮ ತಾಯಿಗೆ ಪಾಸಿಟಿವ್ ಬಂದಿತ್ತು ಯುಗಾದಿ ಹಬ್ಬದಲ್ಲಿ. ಅದು ನಾವು ಬೋರಿಂಗ್ ಹಾಸ್ಪಿಟಲ್ 20 ದಿವಸ ಸೇರ್ಸಿದ್ದು, ನೆಗೆಟಿವ್ ಆಯ್ತು. ಅವ್ರಿಗೆ ಲೆನ್ಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಈಗ ಇಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ನಾವು ತಿರ್ಗಾ ಮನೆಗೆ ಕರ್ಕೊಂಡು ಹೋಗಿದೀವಿ. ಅವ್ರಿಗೆ ಉಳ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ, ಎಷ್ಟಾಗುತ್ತೋ ಎಷ್ಟು ದಿವಸ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಲಿಕ್ವಿಡ್ ಐಟಮ್ ಕೊಡ್ಬೇಕು, ಏನ್ ಕೊಡ್ಬೇಕು, ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ವರ್ಷ? ವಯಸ್ಸು ಎಷ್ಟು? 83 ಮೇಡಮ್. ಸರ್ 83 ಏಜ್ ಅಲ್ಲಿ ಆಗ್ಲೇ ನಮ್ಮ ಶರೀರ ಬಹಳ ಮಟ್ಟಿಗೆ ನೊಂದ್ಕೊಂಡ್ ಬಿಟ್ಟಿರುತ್ತೆ, ಹೌದಲ್ವಾ? ಯಾರಿಗಾದ್ರೂ ಅದು ಏಜಿಂಗ್ ಪ್ರಾಬ್ಲಮ್. ಅದು ಏಜಿಂಗ್ ಪ್ರಾಬ್ಲಮ್ ನಲ್ಲಿ ರಿಕವರಿ ಇರೋದಿಲ್ಲ. ಇದ್ದದ್ದು ಯಾವ್ದಿದೆ ಅದನ್ನೇ ಕಾಪಾಡ್ಕೋಬೇಕು. ಈಗ ನಾನು 83 ವಯಸ್ಸಲ್ಲಿ ನನಗೆ ಎಷ್ಟು ಸೆಲ್ಸ್ ಎಷ್ಟು ಆಕ್ಟಿವ್ ಇದೋ ಅದನ್ನೇ ಕಾಪಾಡ್ಕೊಂಡು ಹೋಗ್ಬೇಕು ಹೊರತು ಒಂದು ಸೆಲ್ ಡ್ಯಾಮೇಜ್ ಆದ್ರೆ ಮತ್ತೆ ಅದು ರಿಕವರಿ ಅನ್ನೋದು 18 ವರ್ಷದ 20 ವರ್ಷದ ಹುಡುಗರಿಗೆ ಇರೋದು 80 ವರ್ಷಕ್ಕೆ ಇರೋದು ಬಹಳ ಕಮ್ಮಿ ಇರುತ್ತೆ. ಅದು ನಾವು ಫಸ್ಟ್ ಅವ್ರ ಕ್ರಿಯೆನ ಅರ್ಥ ಮಾಡ್ಕೋಬೇಕು. ಈಗಾಗಲೇ ಅವರು ಭಗವಂತನ ದಯದಿಂದ ಬಂದಿದ್ದಾರೆ, ಡಾಕ್ಟರ್ಗಳನ್ನ ಟ್ರೀಟ್ಮೆಂಟ್ ಕೊಟ್ಟು ಹೊರಗೆ ಬಂದಿದ್ದಾರೆ. ಈಗ ನೆಕ್ಸ್ಟ್ ಏನು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಬರೀ ಸಪೋರ್ಟ್ ಸಿಸ್ಟಮ್ ಆಗಿರಿ ಅವ್ರಿಗೆ. ಈಗ ನನ್ನ ಪ್ರಕಾರ ಯಾವ ಮೆಡಿಸಿನ್ಸು ಯಾವುದು ಜಾಸ್ತಿ ಉಪಯೋಗ ಆಗಲ್ಲ ನಿಮಗೆ. ನೀವು ಕೊಡೋ ಧೈರ್ಯ, ನೀವು ಕೊಡೋ ಪ್ರೀತಿ, ನೀವು ಕೊಡೋ ಒಂದು ಸರ್ವಿಸ್ ಸೇವೆ ಅವರಿಗೆ, ಅವು ಮೂರು ಭಾಳ ಹೆಲ್ಪ್ ಆಗುತ್ತೆ ಅವ್ರಿಗೆ ಈ ವಯಸ್ಸಲ್ಲಿ. ಮನೇಲಿ ಇಟ್ಕೊಳ್ಳಿ, ಒಳ್ಳೆ ಹೆಲ್ತಿ ಫುಡ್ ಕೊಡಿ ಅವ್ರಿಗೆ, ಈಸಿಲಿ ಡೈಜೆಸ್ಟಬಲ್ ಅಂದರೆ ಲೈಟಾಗಿ ಯಾವುದು ಡೈಜೆಸ್ಟ್ ಆಗುತ್ತೋ ಅಂಥದ್ದೊಂದು ಫುಡ್ ಕೊಡಿ ಅವ್ರಿಗೆ. ಆಮೇಲೆ ಒಳ್ಳೆ ಗಾಳಿ ಬರಬೇಕು, ಸ್ವಲ್ಪ ಸನ್ಲೈಟ್ ಬರಬೇಕು ಅಂಥ ಜಾಗದಲ್ಲಿ ಕೂಡಿಸ್ರಿ. ಅವ್ರಿಗೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸ್ಕೊಳ್ಳಿ, ನೋಡ್ಕೊಳ್ಳಿ ಸರ್. ನನ್ನ ಪ್ರಕಾರ ಈ ವಯಸ್ಸಲ್ಲಿ ಕೊರೋನಾಯಿಂದ ಚೆನ್ನಾಗಾಗಿ ಮನೆಗೆ ಬಂದವರು ಅವ್ರಿಗೆ ಇನ್ನೇನು ಬೇಕಾಗಲ್ಲ. ಅವ್ರಿಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡಿ, ವಿಟಮಿನ್ D ಕೊಡಿ, ಜಿಂಕ್ ಕೊಡಿ, ವಿಟಮಿನ್ C ಕೊಡಿ, ಕ್ಯಾಲ್ಶಿಯಂ ಕೊಡಿ,
ಪ್ಲಸ್ ಒಳ್ಳೆ ಫುಡ್ ಕೊಡಿ ಅಂಡ್ ಬಹಳ ಪ್ರೀತಿ ಕೊಡಿ. Correct. ಅಷ್ಟು ಸಾಕು ಸರ್ ಅವ್ರಿಗೆ. ಕರೆಕ್ಟ್. ಫೈನ್. ಮತ್ತೊಬ್ರು ಕಾಲರ್ ಹಿಡಿದಾರೆ ಡಾಕ್ಟರ್, ಮಾತಾಡೋಣ. ಕವಿತಾ ಅಂತ. ಕವಿತಾ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿಮಾ. ಮೇಡಮ್ ಅವರೇ, ನನಗೆ ಈಗ 2-3 ದಿವಸದಿಂದ ಸ್ವಲ್ಪ ಕೆಮ್ಮು ಶೀತ ಆಗಿತ್ತು ಮೇಡಮ್ ಅವರೇ. ಮತ್ತೆ ಈಗ ಅವಾಗಿಂದ ಸ್ವಲ್ಪ ಇಲ್ಲೇ ಕ್ಲಿನಿಕ್ ಎಲ್ಲ ತೋರ್ಸ್ಕೊಂಡ್ ಬಂದಿನಿ, ಇಂಜೆಕ್ಷನ್ ಮಾಡ್ತಿದ್ದೆ, ಗುಳಿಗೆ ಕೊಟ್ಟಿದ್ದಾರೆ, ಆರಾಮಾಗಿದೆ ಮೇಡಮ್ ಅವರೇ. ಶೀತ ಕೆಮ್ಮು ಕಫ ಎಲ್ಲ ಹೋಗಿದೆ. ಏನು ಈಗ ಟೆಸ್ಟ್ ಮಾಡಿಸಿಲ್ಲ ಅಲ್ವಾ ನೀವು ಇಲ್ಲಿ ತನಕ? ಇಲ್ಲ ಮೇಡಮ್ ಅವರೇ, ಅವ್ರು ಸರ್ ಏನಂದ್ರಿ 2-3 ದಿವಸ ನೋಡ್ರಿ ಫಸ್ಟ್, ಈ ಮೇಡಮ್ ಇವನ್ನೆಲ್ಲ ಮಾತ್ರ ಖಾಲಿ ಆದ್ರೂ ನಿಮಗೆ ಕಮ್ಮಿ ಆಗ್ಲಿಲ್ಲದ್ರೆ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಂತ ಹೇಳಿದಾರೆ. ಆದ್ರೆ ನನಗೆ ವಾಸನೆ ಸ್ವಲ್ಪ ಗೊತ್ತಾಗ್ತಿಲ್ಲ ಮೇಡಮ್ ಅವರೇ, ರುಚಿ ಗೊತ್ತಾಗುತ್ತೆ. ಅಂದ್ರೆ ಈಗ ನಿಮ್ ಪ್ರಶ್ನೆ ನಾನೀಗ ಕೊರೋನಾ ಟೆಸ್ಟ್ ಮಾಡಿಸ್ಬೇಕಾ ಬೇಡವಾ ಅಂತನಾ? ಮೇಡಮ್ ಅವರೇ. ಫೈನ್, ಪ್ಲೀಸ್ ಡಾಕ್ಟರ್. ಈಗ ನಿಮ್ ಸಿಂಪ್ಟಮ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತಮ್ಮ? 3 days. 3 ದಿನ ಆಯ್ತಮ್ಮ? ಮೇಡಮ್ ಅವರೇ. ಹಲೋ. ಹೌದು. 3 ದಿನ ಆಯ್ತು. ಯೂಶಲಿ 5ನೇ ದಿನ ಈಗ ನಿಮ್ಗೆ ಅದು ಬಿಟ್ಟು ಬೇರೆ ಏನ್ ತೊಂದರೆ ಇಲ್ಲಲ್ವಾ? ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಅಲ್ಲ, ಸ್ಮೆಲ್ ಗೊತ್ತಾಗ್ತಿಲ್ಲ ಅಂದ್ರಲ್ಲ ಕವಿತಾ? ಸ್ಮೆಲ್ ಗೊತ್ತಾಗ್ತಿಲ್ಲ. ಮೇಡಮ್. ಹೌದು, ಸ್ಮೆಲ್ ಗೊತ್ತಾಗ್ತಿಲ್ಲ, ಅದು ಬಹಳ ಸ್ಟ್ರಾಂಗ್ ಇಂಡಿಕೇಟೆಡ್ ಕೊರೋನಾ ಇರ್ಬೋದು ನಿಮ್ಗೆ, ಬಟ್ ಭಯಬಿಡ್ಬೇಡ್ರಿ. 5ನೇ ದಿನ ಈಗ ಸ್ಮೆಲ್ ಗೊತ್ತಿಲ್ಲ, ಇವತ್ತು ನೀವು ನಾಳೆನೂ ಹೋಗಿ ಮಾಡಿಸ್ಕೋಬಹುದು ಟೆಸ್ಟ್. ಹೋಗಿ ಒಂದು ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಟೆಸ್ಟ್ ನೆಗೆಟಿವ್ ಪಾಸಿಟಿವ್ ನೋಡ್ಕೊಳ್ಳಿ. ಪಾಸಿಟಿವ್ ಇದ್ರು ಏನೂ ಹೆದರ್ಬೇಡ್ರಿ, ಬಿಕಾಸ್ ನಿಮ್ಮ ಸಿಂಪ್ಟಮ್ಸ್ ಏನಿಲ್ಲ. ಆದರೆ 10 ದಿನ ನೀವು ಅಂದ್ರೆ ನಿಮ್ಮ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದ್ದ ದಿನ ಅಂದ್ರೆ ಇನ್ನೊಂದು ವಾರ, ಇವತ್ತಿಂದ ಇನ್ನೊಂದು ವಾರ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು. ನಿಮ್ಮ ಮನೇಲಿ ಬೇರೆಯವ್ರಿಗೆ ಯಾರಿಗೂ ಹರಡ್ದಂಗೆ ನೋಡ್ಕೋಬೇಕು ನೀವು. ಅದು ಅವ್ರಿಗೂ ಏನಾನ ಸಿಂಪ್ಟಮ್ಸ್, ನಿಮ್ಮ ಮನೇಲಿ ದೊಡ್ಡವ್ರು ಯಾರಿದೆ ಅವ್ರಿಗೂ ಸಿಂಪ್ಟಮ್ಸ್ ಇದ್ದರೆ ಅವ್ರಿಗೂ ಟೆಸ್ಟ್ ಮಾಡಿಸಿ. ನೆಗೆಟಿವ್ ಇದ್ರೆ ಏನೂ ಚಿಂತೆ ಇಲ್ಲ. ಪಾಸಿಟಿವ್ ಇದ್ರೆ 1 ವಾರ ಐಸೋಲೇಷನ್, ಕ್ವಾರಂಟೈನ್ ಅಂತೀವಲ್ಲ, ನೀವು ನಿಮ್ಮ ರೂಮಲ್ಲಿ ಮಾಸ್ಕ್ಗಳು ಹಾಕ್ಕೊಂಡು ಕ್ವಾರಂಟೈನಲ್ಲಿರಿ. ನಾವು ಟ್ಯಾಬ್ಲೆಟ್ಸ್ ಡಾಕ್ಟ್ರು ಕೊಡ್ತಾರೆ, ಗೌರ್ಮೆಂಟ್ ಕಡೆಯಿಂದನೂ ಬರುತ್ತೆ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಉಪಯೋಗಿಸ್ಕೊಳ್ಳಿ. ಯೂಶಲಿ ಕೊರೋನಾನಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು 8ನೇ ದಿನದಿಂದ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ವಾರ ಫ್ಲೂ ಥರ ಬಂದು ಹೋಗುತ್ತೆ ಅದು. 8ನೇ ದಿನ, 9ನೇ ದಿನ, 10ನೇ ದಿನ, ಈ 3 ದಿನ ನಮ್ಗೆ ಭಾಳ ಕ್ರೂಷಿಯಲ್ ಇರುತ್ತೆ. ಆ 3 ದಿನ ಅಬ್ಸರ್ವ್ ಮಾಡಿ. ನಿಮ್ಗೆ ಏನಾನ ಡೌಟ್ ಇದ್ರೆ ಸ್ಯಾಚುರೇಷನ್ ಚೆಕ್ ಮಾಡಿಸ್ಕೊಳ್ಳಿ ಮನೆಯಲ್ಲಿ ಅಥವಾ ಡಾಕ್ಟರ್ ಹತ್ರ. ಅದ್ರ ಪ್ರಕಾರ ನೆಕ್ಸ್ಟ್ ಹೇಳ್ತಾರೆ. ಏನಾನ ಸ್ಯಾಚುರೇಷನ್ 92 ಅಥವಾ 90ಗೆ ತಲುಪ್ತಾ ಇದೆ ಅಂದ್ರೆ ಅವಾಗ ನಾವು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಫೈನ್. ಮತ್ತೊಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಮಾತಾಡ್ಸೋಣ. ಮಂಜುನಾಥ್ ಅಂತ ಬೆಂಗಳೂರಿಂದ. ಮಂಜುನಾಥ್ ಅವರೇ ನಮಸ್ಕಾರ, ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ನಮಸ್ಕಾರ ಮೇಡಮ್. ಅದು ನಮ್ಮ ಮಿಸಸ್ಗೆ 10 days ಆಯ್ತು, ಎಲ್ಲ ಯಾವುದೂ ಇಲ್ಲ, ಬಟ್ ಆದ್ರೂ ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಮಾಡ್ಬೇಕಾ ಮೇಡಮ್? ಇಲ್ಲ ಸರ್. ಆಕ್ಚುಲಿ ಲಾಸ್ಟ್, ಹೌದೌದು, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹೋದ ವರ್ಷ ನಮ್ದು ಇತ್ತು, ಪರ್ಟಿಕ್ಯುಲರ್ಲಿ ನೆಗೆಟಿವ್ ಅನ್ನ ಟೆಸ್ಟ್ ರಿಪೋರ್ಟ್ ಆಗಬೇಕು ಕಂಪಲ್ಸರಿ, ನಿಮಗೆ ಐದರ್ ಡಿಸ್ಚಾರ್ಜ್ ಮಾಡಲಿಕ್ಕೆ ಅಥವಾ ಕ್ವಾರಂಟೈನಿಂದ ಹೊರಗೆ ಬರಲಿಕ್ಕೆ ಅಂತ. ಬಟ್ ಈ ವರ್ಷ ಗೈಡ್ಲೈನ್ಸ್ ಚೇಂಜ್ ಆಗಿದ್ದಾವೆ. 10 ದಿನ ನಿಮ್ಮ ಸಿಂಪ್ಟಮ್ ಸ್ಟಾರ್ಟ್ ಆಗಿದ್ದ ದಿನದಿಂದ 10 ದಿನ ನೀವು ಮನೇಲಿದ್ದು ಕ್ವಾರಂಟೈನ್ ಟ್ರೀಟ್ಮೆಂಟ್ ತೊಗೊಂಡ್ರೆ 10ನೇ ದಿನ ಅಥವಾ ಟ್ರೀಟ್ಮೆಂಟ್ನಿಂದ ಡಿಸ್ಚಾರ್ಜ್ ಮಾಡಬೇಕಾದ್ರೂ ನಾವು ನೆಗೆಟಿವ್ ಟೆಸ್ಟ್ ಮಾಡಿಸ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 10th ಡೇ ಲಾಸ್ಟ್ ಇಯರ್ ನಮ್ಗೆ ಅಷ್ಟು ಕೊರೋನಾ ಬಗ್ಗೆ ಜಾಸ್ತಿ ಗೊತ್ತಿದ್ದಿಲ್ಲ, ಇನ್ನೂ ಎಲ್ಲರೂ ಕಲಿತಾ ಇದ್ವಿ ಪಾಠ. ಈ ವರ್ಷ ಸೈಂಟಿಸ್ಟ್ ಹೇಳೋ ಪ್ರಕಾರ 10 ದಿನದ ತನಕ ನಾವು ಇನ್ಫೆಕ್ಟಿವ್ ಇರ್ತೀವಿ. ಅಂದರೆ ನನ್ನಿಂದ ಬೇರೆಯವ್ರಿಗೆ ಕೋವಿಡ್ ಹರಡ್ಬೋದು 10ನೇ ದಿನದ ತನಕ. 11ನೇ ದಿನದಿಂದ ಇನ್ಫೆಕ್ಟಿವಿಟಿ ಭಾಳ ಕಮ್ಮಿ ಆಗುತ್ತೆ. ಸೊ 11ನೇ ದಿನದಿಂದ ಮತ್ತೆ 1 ವಾರ ನೀವು ಐಸೋಲೇಷನಲ್ಲಿ ಇರಬೇಕು ಅಥವಾ ಕ್ವಾರಂಟೈನಲ್ಲಿ ಇರಬೇಕು, ಹೊರತು ನೀವು ಟೆಸ್ಟ್ ಮಾಡ್ಕೊಂಬ ಅವಶ್ಯಕತೆ ಇಲ್ಲ. ನಿಮಗೆ ನೆಗೆಟಿವ್ ಅಂತ ಬರಲೇಬೇಕಂತ ರೂಲ್ ಇಲ್ಲ. ಫೈನ್. ಥ್ಯಾಂಕ್ ಯು ಮಂಜುನಾಥ್ ಅವರೇ ಕಾಲ್ ಮಾಡೋದಕ್ಕೆ. ಡಾಕ್ಟರ್ ಪ್ಲೀಸ್ ಬಿ ಆನ್ಲೈನ್. ಇನ್ನು ತುಂಬಾ ಜನ ಗೊಂದಲ ಇರೋದು ಈ ವ್ಯಾಕ್ಸಿನ್ ಬಗ್ಗೆ. ಯಾಕಂದ್ರೆ ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇದೆ, ಮತ್ತೆ ಆರೋಗ್ಯ ಇಲಾಖೆಯವರು ಹೇಳ್ತಿರೋದ್ರಿಂದ ಪಾಸಿಟಿವ್ ಬಂದವರು ಎಷ್ಟು ದಿನ ಆದ್ಮೇಲೆ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು, ಮತ್ತೆ ಫಸ್ಟ್ ಡೋಸ್ ತಗೊಂಡಿರ್ತಾರೆ, ಸೆಕೆಂಡ್ ಡೋಸ್ ಇನ್ನೇನು ತಗೊಳ್ಬೇಕು ಅನ್ನೋ ಹಂತದಲ್ಲಿ ಪಾಸಿಟಿವ್ ಬಂದ್ಬಿಟ್ಟಿರುತ್ತೆ, ಅವಾಗ ಏನ್ ಮಾಡಬೇಕು? ಈ ಬಗ್ಗೆ ವೈದ್ಯರೇ ಮಾಹಿತಿಯನ್ನು ಕೊಡ್ತಾರೆ ಬ್ರೇಕ್ ಆದ್ಮೇಲೆ.